ವೀಕ್ಷಕರೇ, ವೃದ್ಧ ದಂಪತಿಗೆ ಗೋಲ್ಡ್ ಕೊಟ್ಟ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ವಿಡಿಯೋಗೆ ಜನರು ನಾನಾ ರೀತಿಯ ಹಾಡುಗಳನ್ನು ಹಾಕಿ ರೀಲ್ಸ್ ಮಾಡ್ತಿದ್ದಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ವಾಟ್ಸಪ್ ಹೀಗೆ ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋದ್ದೇ ಸದ್ದು. ಜೊತೆಗೆ ಮಾಧ್ಯಮಗಳಲ್ಲೂ ಈ ವಿಡಿಯೋ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸಂದರ್ಶನಗಳನ್ನು ಮಾಡೋದರ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ಮಾನವೀಯತೆ, ಪ್ರೀತಿ, ಪ್ಯಾರ್, ಲವ್ ಹೀಗೆ ನಾನಾ ರೀತಿಯಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಹಾಗಾದರೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಎಷ್ಟು ಸತ್ಯ? ಈ ವಿಡಿಯೋ ಹಿಂದೆ ಕೇವಲ ಪ್ರೀತಿ, ಮಾನವೀಯತೆ ಮಾತ್ರ ಇದೆಯಾ ಅಥವಾ ಬೇರೆಯದ್ದೇ ಅಸಲಿಯತ್ತೇನಾದರೂ ಇದೆಯಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ನಮ್ಮ ಈ ದುನಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವೀಕ್ಷಕರೇ, ಮೊದಲಿಗೆ ಈ ವಿಡಿಯೋ ವೈರಲ್ ಆಗ್ತಿರುವ ರೀತಿಯ ಬಗ್ಗೆ ಮಾತಾಡೋಣ. ಮಹಾರಾಷ್ಟ್ರದಲ್ಲಿ 90ರ ಅಜ್ಜ ತನ್ನ ಪತ್ನಿಗೆ ಹಲವು ವರ್ಷಗಳಿಂದ ಚಿನ್ನ ಕೊಡಿಸಬೇಕು, ಅದರಲ್ಲೂ ಚಿನ್ನದ ಮಾಂಗಲ್ಯ ಸರವನ್ನ ಕೊಡಿಸ್ಬೇಕು, ತೊಡಿಸ್ಬೇಕು ಅಂತ ಕನಸನ್ನ ಇಟ್ಕೊಂಡಿದ್ರು. ಹಾಗಾಗಿನೇ ಒಂದಿಷ್ಟು ಹಣವನ್ನ ಜೋಡಿಸ್ಕೊಂಡು ಪಂಢರಾಪುರ ನಗರದ ಚಿನ್ನದ ಅಂಗಡಿಗೆ ಹೋಗಿದ್ರು. ಒಂದೆರಡು ಅಂಗಡಿಗಳಲ್ಲಿ ಹೋಗಿ ಕೇಳಿದ್ದಾರೆ. ಬಟ್ ಈಗಿನ ಚಿನ್ನದ ದರಕ್ಕೆ ಅವರು ಚಿನ್ನದ ಮಾಂಗಲ್ಯ ಸರವನ್ನ ಕೊಂಡ್ಕೊಳ್ಳೋದಕ್ಕಾಗಿಲ್ಲ. ಅವ್ರಿಗೆ ಶಾಕ್ ಕೂಡ ಆಗಿತ್ತು. ತದನಂತರದಲ್ಲಿ ಮತ್ತೊಂದು ಅಂಗಡಿಗೆ ಹೋಗ್ತಾರೆ. ಅದುವೇ ಗೋಪಿಕಾ ಜ್ಯುವೆಲ್ರಿ ಶಾಪ್. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಆ ಚಿನ್ನದ ಅಂಗಡಿ ಮಾಲೀಕ ವೃದ್ಧ ದಂಪತಿಗೆ ಉಚಿತವಾಗಿ ಮಾಂಗಲ್ಯ ಸರವನ್ನು ಕೊಟ್ರು ಅನ್ನೋ ರೀತಿಯಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಇದು ನಿಜಾನಾ? ನೋಡಿ, ಈ ವಿಡಿಯೋದಲ್ಲಿರುವ ವೃದ್ಧ ದಂಪತಿ ಬಗ್ಗೆ ನಮ್ಮ ತಕರಾರೇನಿಲ್ಲ. ಅವರಿಬ್ಬರ ಪ್ರೀತಿ ಬಗ್ಗೆನೂ ಕೂಡ ಪ್ರಶ್ನೆ ಇಲ್ಲ. ಆದರೆ ಇಲ್ಲಿ ಪ್ರಶ್ನೆ ಇರೋದು ಚಿನ್ನದ ಅಂಗಡಿಯ ಮಾಲೀಕನ ಬಗ್ಗೆ. ಹೌದು, ವಿಡಿಯೋದಲ್ಲಿ ಚಿನ್ನದ ಅಂಗಡಿಯ ಮಾಲೀಕ ಆ ವೃದ್ಧ ದಂಪತಿಗೆ ಒಂದು ಚೈನ್ ಕೊಡ್ತಾರೆ, ಅದು ಕೂಡ ಉಚಿತವಾಗಿ. ಇದನ್ನು ಎಲ್ಲರೂ ಕೂಡ ಚಿನ್ನದ ಚೈನ್ ಅಂತಾನೆ ಭಾವಿಸ್ತಾರೆ. ಆದರೆ ಅದು ನಿಜವಾಗಿಯೂ ಚಿನ್ನದ ಸರಾನಾ ಅನ್ನೋ ಪ್ರಶ್ನೆ ನಂದು. ಯಾಕಂದರೆ ವಿಡಿಯೋದಲ್ಲಿರುವ ಅಂಗಡಿಯಲ್ಲಿ ಚಿನ್ನದ ಆಭರಣಗಳು ಇಲ್ಲ, ಅವು ಚಿನ್ನ ಲೇಪಿತ ಆರ್ಟಿಫಿಷಿಯಲ್ ಆಭರಣಗಳು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ಅಂಗಡಿ ಮಾಲೀಕ ನೀಲೇಶ್ ಏನಿದ್ದಾರೆ, ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ಇದು ಚಿನ್ನದ ಅಂಗಡಿ ಅಲ್ಲ, ಬದಲಿಗೆ ಉಮಾ ಗೋಲ್ಡ್ ಅಥವಾ 1 ಗ್ರಾಮ್ ಗೋಲ್ಡ್ ಏನಂತಾರೆ ಆ ಜ್ಯುವೆಲ್ರಿ ಶಾಪ್ ಇದು ಅಂತ. ಆ ಅಜ್ಜಿ ತಾತನಿಗೆ ಕೊಟ್ಟಿದ್ದು ಕೂಡ ಅದೇ ಒಡವೆ ಅಂತ. ಹೌದು ವೀಕ್ಷಕರೇ, ವಿಡಿಯೋದಲ್ಲಿ ನಾವು ನೋಡ್ತಿರೋ ಅಂಗಡಿ ಹೆಸರು ಗೋಪಿಕಾ ಜ್ಯುವೆಲ್ರಿ ಅಂತ. ಇದು 1 ಗ್ರಾಮ್ ಚಿನ್ನದ ಆಭರಣಗಳು, ಚಿನ್ನ ಲೇಪಿತ ಆಭರಣಗಳ ಅಂಗಡಿ. 395 ರೂಪಾಯಿಂದ ಹಿಡಿದು 3000 ರೂಪಾಯಿವರೆಗಿನ ಆಭರಣಗಳು ಇಲ್ಲಿ ಸಿಗ್ತವೆ. ನೀವು ಕೂಡ ಗೋಪಿಕಾ ಜ್ಯುವೆಲ್ರಿ ಸಂಭಾಜಿನಗರ ಅನ್ನೋ ಇನ್ಸ್ಟಾಗ್ರಾಮ್ ಖಾತೆಗೆ ಹೋಗಿ ಚೆಕ್ ಮಾಡಬಹುದು. ಅಲ್ಲಿನ ಆಭರಣಗಳ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಅಲ್ಲಿಗೆ ಈ ವೃದ್ಧ ದಂಪತಿಗೆ ಈ ಅಂಗಡಿ ಮಾಲೀಕ ಕೊಟ್ಟ ಮಾಂಗಲ್ಯ ಸರ ಅಸಲಿ ಚಿನ್ನದ ಸರ ಅಲ್ಲ, ಬದಲಿಗದು ಚಿನ್ನ ಲೇಪಿತ ಆಭರಣ ಅಷ್ಟೇ. ಅದರ ಬೆಲೆ ಗರಿಷ್ಠ ಅಂದರೂ 3000 ರೂಪಾಯಿ ಇರುತ್ತೆ ಅಷ್ಟೇ. ಅಂದಹಾಗೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಅಂಗಡಿ ಮಾಲೀಕ ನೀಲೇಶ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ವೃದ್ಧ ದಂಪತಿ ಸ್ವಾಭಿಮಾನಿ ಜನರು, ಹಣ ನೀಡಿದ ನಂತರವೇ ಆಭರಣಗಳನ್ನು ಪಡಿತೀವಿ ಎಂದಿದ್ರು. ಆದರೂ ನಾನೇ ಅವರಿಂದ 20 ರೂಪಾಯಿ ಪಡ್ಕೊಂಡು ಆಭರಣ ಕೊಟ್ಟೆ, ಅದರ ಬೆಲೆ 3000 ರೂಪಾಯಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ವಿಡಿಯೋ ಮಾಡಿದ್ಯಾರೋ, ಯಾಕೆ, ಉದ್ದೇಶ ಏನು ಅನ್ನೋ ಪ್ರಶ್ನೆ ಇಲ್ಲಿ ಸಹಜವಾಗಿಯೇ ಬರುತ್ತೆ ಅಲ್ವಾ? ಅದಕ್ಕೆ ನನ್ನ ಉತ್ತರ ಅಂಗಡಿ ಮಾಲೀಕನ ಮಾರ್ಕೆಟಿಂಗ್ ಸ್ಟಂಟ್ ಅಷ್ಟೇ. ಹೌದು ವೀಕ್ಷಕರೇ, ವೃದ್ಧ ದಂಪತಿ ಆಭರಣ ಖರೀದಿಗೆ ಅಂತ ಬಂದಿದ್ದು ಎಷ್ಟು ನಿಜಾನೋ ಗೊತ್ತಿಲ್ಲ. ಆದರೆ ಅವರ ಬಳಿ ಹತ್ತತ್ರ 1120 ರೂಪಾಯಿ ಇದ್ದಿದ್ದಂತೂ ಸತ್ಯ. ಆ ಹಣದಲ್ಲೇ ಅವರು ತಮಗೆ ಬೇಕಾಗಿದ್ದಂಥ ಆಭರಣವನ್ನು ಖರೀದಿ ಮಾಡಬಹುದಾಗಿತ್ತಲ್ವಾ? ಕಾರಣ ಆ ಅಂಗಡಿಯಲ್ಲಿರೋದು ಚಿನ್ನ ಲೇಪಿತ ಆರ್ಟಿಫಿಷಿಯಲ್ ಆಭರಣ ಅಷ್ಟೇ, ಚಿನ್ನದ್ದೇನಲ್ಲ. ಆದರೆ ಇಲ್ಲಿ ಅಂಗಡಿ ಮಾಲೀಕ ನೀಲೇಶ್ ಈ ವೃದ್ಧ ದಂಪತಿಯನ್ನ ತನ್ನ ವ್ಯಾಪಾರಕ್ಕಾಗಿ, ತನ್ನ ಅಂಗಡಿಯ ಪ್ರಚಾರಕ್ಕಾಗಿ ಬಳಸ್ಕೊಂಡ್ರು. ಯಾಕಂದರೆ ಈ ಅಂಗಡಿ ಮಾಲೀಕ ತನ್ನ ಅಂಗಡಿಯ ಪ್ರಚಾರಕ್ಕಾಗಿ ಇದೇ ರೀತಿ ಹಿಂದೆ ಕೂಡ ತಮ್ಮ ಬಳಿ ಬಂದಂಥ ಗ್ರಾಹಕರ ಜೊತೆ ಇಂಥ ವಿಡಿಯೋಗಳನ್ನು ಮಾಡಿದ್ದಾರೆ. ಬಟ್ ಆ ವಿಡಿಯೋಗಳೇನಿದ್ದಾವೆ ಅಷ್ಟೊಂದು ಜನರಿಗೆ ಕನೆಕ್ಟ್ ಆಗಲಿಲ್ಲ, ಪಾಪ್ಯುಲರ್ ಆಗಲಿಲ್ಲ, ಮತ್ತಷ್ಟು ಗ್ರಾಹಕರನ್ನ ಹೆಚ್ಚಿಸುವಲ್ಲಿ ಯಶಸ್ವಿ ಆಗಲಿಲ್ಲ. ಬಟ್ ಈ ಒಂದು ವಿಡಿಯೋ, ವೃದ್ಧ ದಂಪತಿಯ ಜೊತೆಗೆ ಮಾಡಿದಂಥ ವಿಡಿಯೋ ಏನಿದೆ, ತಕ್ಷಣವೇ ವೈರಲ್ ಆಯಿತು, ಜನರಿಗೆ ಕನೆಕ್ಟ್ ಆಯಿತು. ಜನರೇ ಒಂದು ರೀತಿಯ ಪ್ರಚಾರವನ್ನು ಕೊಟ್ಬಿಟ್ರು. ಸಾಮಾಜಿಕ ಮಾಧ್ಯಮಗಳ ಜಾದೂನೇ ಅಂಥದ್ದು. ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆಯಿತು ಅಂದರೆ ವೈರಲ್ ಆಗ್ತಾನೆ ಇರುತ್ತೆ. ಅದು ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು.
ಎಸ್, ಅಲ್ಲಿಗೆ ಇದೆಲ್ಲವೂ ಕೂಡ ತನ್ನ ಅಂಗಡಿಯ ಪ್ರಚಾರಕ್ಕಾಗಿ ನೀಲೇಶ್ ಅವರು ಮಾಡಿದ್ದಷ್ಟೇ. ಅದೇ ರೀತಿ ಈ ವೃದ್ಧ ದಂಪತಿಯ ವಿಡಿಯೋವನ್ನು ಕೂಡ ಹಾಕಿದ್ರು, ಅದು ವೈರಲ್ ಆಗಿದೆ. ಅಲ್ಲಿಗೆ ಅಂಗಡಿ ಮಾಲೀಕ ನೀಲೇಶ್ ಉದ್ದೇಶ ಈಡೇರಿದೆ. ಇದು ನೀಲೇಶ್ ಉದ್ದೇಶ ಮಾತ್ರ ಅಲ್ಲ, ಅವರ ಮಾರ್ಕೆಟಿಂಗ್ ಟೀಮ್ ಮತ್ತೆ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡುವಂತ ಟೀಮ್ ಏನಿರುತ್ತೆ ಅವ್ರು ಕೊಟ್ಟಂತ ಆ ಐಡಿಯಾವನ್ನ ಈ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಆದ್ರೆ ಜನರು ಅನ್ಕೊಂಡ್ರು, ನೋಡಿ ಆ ಚಿನ್ನದ ಅಂಗಡಿ ಮಾಲೀಕ ಈ ರೀತಿಯಾಗಿ ವೃದ್ಧ ದಂಪತಿಗೆ ಫ್ರೀ ಆಗಿ ಮಾಂಗಲ್ಯ ಸರವನ್ನ ಕೊಟ್ರು, ಚಿನ್ನದ ಮಾಂಗಲ್ಯ ಸರವನ್ನ ಕೊಟ್ರು ಅಂತ. ಇಷ್ಟೆಲ್ಲ ವೈರಲ್ ಆದ್ಮೇಲೆ ಆ ವ್ಯಕ್ತಿ ಬಂದು ಚಿನ್ನದ ಸರ ಅಲ್ಲ, ಉಮಾ ಗೋಲ್ಡ್ ಅಥವಾ 1 ಗ್ರಾಮ್ ಗೋಲ್ಡ್ ಅಂತ ಹೇಳಿದ್ಮೇಲೂ ಕೂಡ ಬಿಡಿ ಅಟ್ಲೀಸ್ಟ್ ಅಷ್ಟಾದ್ರೂ ಕೊಟ್ಟು ಆ ವೃದ್ಧ ದಂಪತಿಗೆ ಸಂತಸ ಪಡಿಸಿದ್ರಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಬಟ್ ಆ ವ್ಯಕ್ತಿಯ ಉದ್ದೇಶ ಏನಿತ್ತು ಅನ್ನೋದು ಇನ್ನೂ ಕೂಡ ಜನರಿಗೆ ಅರ್ಥನೇ ಆಗಿಲ್ಲ. ಎಸ್, ಆ ಚಿನ್ನದ ಅಂಗಡಿ ಮಾಲೀಕನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ ತಿಳಿಸೋದೇ ನಮ್ಮ ಈ ವಿಡಿಯೋದ ಉದ್ದೇಶ ಆಗಿತ್ತು. ಹಾಗಾದ್ರೆ ಚಿನ್ನದ ಅಂಗಡಿ ಮಾಲೀಕ ಮಾಡಿದ್ ಎಷ್ಟು ಸರಿ? ತನ್ನ ಅಂಗಡಿಯ ಪ್ರಚಾರಕ್ಕಾಗಿ ಈ ವೃದ್ಧರ ಮುಗ್ಧತೆಯನ್ನ ಬೆಳೆಸ್ಕೊಂಡಿದ್ದು ಎಷ್ಟು ಸರಿ? ನೀವೇ ಒಮ್ಮೆ ಯೋಚನೆ ಮಾಡಿ.